ಮಂಗಳೂರಿನ ಅತ್ಯಂತ ಹೆಸರುವಾಸಿಯಾದ ಪ್ರವಾಸಿ ತಾಣ ಪಿಲಿಕುಳ ನಿಸರ್ಗಧಾಮಕ್ಕೆ ಮತ್ತೊಂದು ಗರಿಮೆ ದೊರೆತಿದೆ. ಹೌದು, ಕರ್ನಾಟಕ ಸರ್ಕಾರದ ಮಲೆನಾಡು ಪ್ರದೇಶದ ಅಭಿವೃದ್ಧಿ ಮಂಡಳಿ ಮತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅನುದಾನದಿಂದ ಖರೀದಿಸಿದ ಪರಿಸರ ಸ್ನೇಹಿ ಬ್ಯಾಟರಿ ವಾಹನಗಳು ಪಿಲಿಕುಳ ಬಾಕ್ಸ್ ಆಫೀಸ್ ಮುಂಭಾಗದಲ್ಲಿ ಇಂದು ಲೋಕಾರ್ಪಣೆಗೊಂಡಿತು. ಮುಲ್ಕಿ ಮೂಡಬಿದ್ರೆ ಶಾಸಕ ಉಮನಾಥ್ ಕೋಟ್ಯನ್ ರಿಬ್ಬನ್ ಕತ್ತರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಶಾಸಕರು, ಪಿಲಿಕುಳ ನಿಸರ್ಗಧಾಮದ ಪರಿಸರವನ್ನ ಕಾಪಾಡಬೇಕೆನ್ನುವ ದೃಷ್ಟಿಯಿಂದ ಹೊಗೆ ಮುಕ್ತ ಪರಿಸರ ಮಾಡಬೇಕೆನ್ನುವ ಉದ್ದೇಶದಿಂದ ಎಲೆಕ್ಟ್ರಿಕ್ ವಾಹನಗಳ ಲೋಕಾರ್ಪಣೆಯಾಗಿದೆ. ಪಿಲಿಕುಳ ರಾಜ್ಯ ಮಾತ್ರವಲ್ಲದೆ ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾದ ನಿಸರ್ಗಧಾಮ. ಆದ್ದರಿಂದ ಎಲ್ಲ ಅಧಿಕಾರಿಗಳು ಶಾಸಕರ ನೆರವಿನಿಂದ ಇನ್ನಷ್ಟು ಅಭಿವೃದ್ಧಿಗೊಳಿಸಿ ದೇಶದ ಪ್ರತಿಷ್ಠಿತ ಪ್ರವಾಸಿ ತಾಣವನ್ನಾಗಿ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಹೇಳಿದರು. ಬಳಿಕ ಬ್ಯಾಟರಿ ವಾಹನಗಳನ್ನು ಪ್ರಾಯೋಗಿಕವಾಗಿ ಚಾಲನೆ ಮಾಡಲಾಯಿತು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಎಲ್ಲಿಯಾದರೂ ಹತ್ಬೋದು ಅಥವಾ ಎಲ್ಲಿಯಾದರೂ ಇಳಿಬೋದು. ಫಾರ್ ಎಕ್ಸಾಂಪಲ್, ನೀವು ಝೂ ಹೋಗ್ತೀರಾ, ಝೂ ನೋಡಿದ ಮೇಲೆ ಹೊರಗೆ ಬಂದಿದ್ದ ಅದೊಂದು ಬಗ್ಗಿ ಬರ್ತದೆ, ಅದನ್ನ ಕ್ಯಾಚ್ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಹೋಗುತ್ತೆ ಅಥವಾ ಲೇಕ್ ಗಾರ್ಡನ್ಗೆ ಹೋಗೋ ಬಗ್ಗಿ ಸಿಗುತ್ತೆ. ಹೀಗೆ ಸಾಕಷ್ಟು ಕಡೆ ಓಡಾಡಲಿಕ್ಕೆ ನಾವು 16 ಬಗ್ಗಿಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಒಟ್ಟಾರೆ ಒಂದು 250 ಜನ ಏಕಕಾಲದಲ್ಲಿ ಪ್ರಯಾಣ ಮಾಡ್ತಾ ಇರಬಹುದು. ಬಸ್ಸು ಈಗ ಹೋಗ್ತದೆ, ಬಸ್ಸಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಬಾಕಿ ವಾಹನಗಳು ಪ್ರವಾಸಿಗರಾಗಿ ತರುವಂತಹ ವಾಹನಗಳು ನಿಲ್ಲಿಸಬೇಕು, ನಿಲ್ಲಿಸಿ ಹೋಗ್ಬೇಕು. ವಾಹನದಲ್ಲೇ ಹೋಗ್ಬೇಕು ಅಂತ ಹೇಳಿದ್ರೆ ನಡ್ಕೊಂಡು ಹೋಗ್ಬೋದು. ಅಂತೂ ಬಾಕಿ ವಾಹನಗಳನ್ನ ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ತಗೊಂಡು ಹೋಗಿದ್ದಿಲ್ಲ. ಆ ದೃಷ್ಟಿಯಲ್ಲಿ ಇವತ್ತು ಬಹಳ ಒಳ್ಳೆಯ ಒಂದು ಪ್ರತಿ ವರ್ಷ ಅಭಿವೃದ್ಧಿಯ ಪಥದಲ್ಲಿ ಒಳ್ಳೊಳ್ಳೆಯ ಇಂಪ್ರೂವ್ಮೆಂಟ್ ಆಗ್ತಾ ಪಿಲಿಕುಳ ನಿಸರ್ಗಧಾಮ